Good morning, dear students. Today we are going to teach a new lesson, fifth standard, unit 6, the famous prose dignity of labor. This is the wonderful prose for you, dear students. This is the importance of the work and labor. Okay, dear students, first step, words to know. The first word is lazy, ಆಲಸ್ಯ, ದರಿದ್ರ, ಸೋಮಾರಿ. ನೆಕ್ಸ್ಟ್ ರೆಸ್ಪಾನ್ಸಿಬಲ್, ಜವಾಬ್ದಾರಿ. ರಿಯಲೈಸ್, ಅರಿವು. ಲೇಬರ್, ಶ್ರಮದಾಯಕ ಕೆಲಸ. ಸ್ಕೇರ್, ಭಯಪಡು. ಮೆಲ್ಟ್, ಕರಗು, ಮೃದು ಸ್ವಭಾವ. ನೆಕ್ಸ್ಟ್ ಕಂಟಿನ್ಯೂ ಡಿಯರ್ ಸ್ಟೂಡೆಂಟ್ಸ್. ವಿಸ್ಡಮ್, ಜ್ಞಾನ. ಸಪ್ಪರ್, ರಾತ್ರಿ ಊಟ. ಎಕ್ಸೆಪ್ಟ್, ಸ್ವೀಕರಿಸು. ಟ್ರೆಂಬಲ್, ಭಯಪಡು. ಆಕ್, ನೋವು. ರ್ಯಾಷಿಶ್, ಗಾಯ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಯೂನಿಟ್ 6 ಡಿಗ್ನಿಟಿ ಆಫ್ ಲೇಬರ್ ಅನ್ನುವಂಥ ಪಾಠದಲ್ಲಿ ಪ್ರಮುಖವಾಗಿ 6 ಪಾತ್ರಗಳು ಬರ್ತವೆ. ಮೊದಲನೇದಾಗಿ ದ ಬಿಸ್ನೆಸ್ ಮ್ಯಾನ್, ದ ಫಾದರ್ ಆಫ್ ಲೆಜಿಸನ್. ನೆಕ್ಸ್ಟ್ ಲೇಜಿಸನ್, ದ ಸನ್ ಆಫ್ ಬಿಸ್ನೆಸ್ ಮ್ಯಾನ್. ಮದರ್, ದ ಮದರ್ ಆಫ್ ಲೆಜಿಸನ್. ಡಾಟರ್ ಆರ್ ಸಿಸ್ಟರ್, sister of Legisan. These are the important connections with well, golden koi, and shopkeeper in this the character of the prose. Okay, dear students, we can start the prose dignity of labor. First paragraph, dear students. Once there lived a rich businessman. ಒಂದು ಹಳ್ಳಿಯಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಸ್ಥ ವಾಸ ಮಾಡ್ತಾ ಇರ್ತಾನೆ. ಈ ಹ್ಯಾಡ್ ಎ ಲೇಜಿಸನ್, ಆ ಶ್ರೀಮಂತ ವ್ಯಾಪಾರಸ್ಥನಿಗೆ ಒಬ್ಬ ಸೋಮಾರಿ ಮಗ ಇರ್ತಾನೆ. ದ ಫಾದರ್ ವಾಂಟೆಡ್ ಈಸ್ ಸನ್ ಟು ಬಿ ಎ ಹಾರ್ಡ್ ವರ್ಕಿಂಗ್ ಆ್ಯಂಡ್ ರೆಸ್ಪಾನ್ಸಿಬಲ್. ತಂದೆಗೆ ಒಂದು ಆಸೆ ಇರುತ್ತೆ ಪ್ರೀತಿ ವಿದ್ಯಾರ್ಥಿಗಳೇ. ಆ ಆಸೆ ಏನಪ್ಪ ಅಂದರೆ, ನನ್ನ ಮಗ ಮುಂದೆ ಒಬ್ಬ ರೆಸ್ಪಾನ್ಸಿಬಲ್ ವ್ಯಕ್ತಿಯಾಗಿ ಬದುಕಬೇಕು ಮತ್ತು ಆ ಶ್ರಮಪಟ್ಟು ಕಷ್ಟಪಟ್ಟು ದುಡಿಯುವನಾಗಬೇಕು ಅನ್ನುವುದು ಆ ವ್ಯಾಪಾರಸ್ಥನಿಗೆ ಒಂದು ಆಸೆ ಇರುತ್ತೆ. ತನ್ನ ಮಗ ಲೇಜಿ ಇರೋದನ್ನು ಕಂಡು ತನ್ನ ತಂದೆ ಏನು ಮಾಡ್ತಾನೆ, ನನ್ನ ಮಗ ಏನು ಮಾಡಬೇಕು, ಮುಂದೆ ಒಬ್ಬ ರೆಸ್ಪಾನ್ಸಿಬಲ್ ವ್ಯಕ್ತಿಯಾಗಿ ಇರಬೇಕು ಅನ್ನೋದು ಆ ವ್ಯಾಪಾರಸ್ಥನ ಆಸೆ ಆಗಿರುತ್ತೆ ವಿದ್ಯಾರ್ಥಿಗಳೇ. ಈ ವಾಂಟೆಡ್ ಈಸ್ ಸನ್ ಟು ರಿಯಲೈಸ್ ದ ವ್ಯಾಲ್ಯೂ ಆಫ್ ಲೇಬರ್. So the businessman feel like his son was become a very responsible person and to realize what is the importance of the labor. ವ್ಯಾಪಾರಸ್ಥನಿಗೆ ಏನು ಆಸೆ ಇರ್ತಪ್ಪ ಅಂದರೆ, ನನ್ನ ಮಗನಿಗೆ ಕೆಲಸದ ಮಹತ್ವ ಗೊತ್ತಾಗಬೇಕು, ಕೆಲಸ ಅಂದರೆ ಏನು ಅನ್ನೋದು ಅವನಿಗೆ ಗೊತ್ತಾಗಬೇಕು, ಕೆಲಸದ ಗುಣಮಟ್ಟ ಗೊತ್ತಾಗಬೇಕು, ಕಾಯಕವೇ ಕೈಲಾಸ ಅನ್ನುವಂಥ ಮಹತ್ವ ಅವನಿಗೆ ಗೊತ್ತಾಗಬೇಕು ಅನ್ನೋದು ಆ ತಂದೆಯ ಆಸೆ ಆಗಿರುತ್ತೆ ಪ್ರೀತಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಸೆಕೆಂಡ್ ಪ್ಯಾರಾಗ್ರಾಫ್. ಒನ್ ಡೇ ದ ಫಾದರ್ ಕಾಲ್ಡ್ ಈಸ್ ಸನ್ ಆ್ಯಂಡ್ ಸೆಡ್. ಒಂದು ದಿನ ವ್ಯಾಪಾರಸ್ಥ ತಂದೆ ತನ್ನ ಮಗನನ್ನು ಕರೆದು ಹೇಳ್ತಾನೆ, ಟುಡೇ ಐ ವಾಂಟ್ ಯು ಟು ಗೋ ಔಟ್ ಆ್ಯಂಡ್ ಅರ್ನ್ ಸಮಥಿಂಗ್. ವ್ಯಾಪಾರಸ್ಥ ತಂದೆ ತನ್ನ ಮಗನನ್ನು ಕರೆದು ಹೇಳ್ತಾನೆ, ಇವತ್ತು ನೀನು ಹೊರಗಡೆ ಹೋಗಿ ಏನಾದರೂ ಸ್ವಲ್ಪ ದುಡ್ಕೊಂಬರ್ಬೇಕು ನೀನು ಅಂತಂದೇಳಿ ಆ ತಂದೆ ಆ ಮಗನಿಗೆ ಹೇಳ್ತಾನೆ. ಅದರ್ವೈಸ್ ಯು ವೋಂಟ್ ಬಿ ಗಿವನ್ ಫುಡ್ ಟು ನೈಟ್. ನೀ ಏನಾದರೂ ಇವತ್ತು ಹೊರಗಡೆ ಹೋಗಿ ಏನಾದರೂ ದುಡ್ಕೊಂಬರಲಿಲ್ಲ ಅಂದರೆ ಇವತ್ತು ರಾತ್ರಿ ನಾನು ನಿನಗೆ ರಾತ್ರಿ ಊಟ ಕೊಡೋದಿಲ್ಲ ಅಂಥೇಳಿ ವ್ಯಾಪಾರಸ್ಥ ಮನುಷ್ಯ ತನ್ನ ಸೋಮಾರಿ ಮಗನಿಗೆ ಏನು ಮಾಡ್ತಾನೆ, ಹೇಳ್ತಾನೆ. ಇವತ್ತು ನೀನು ಏನು ಮಾಡಬೇಕು, ಅಟ್ಲೀಸ್ಟ್ ಏನಾದರೂ ಮಾಡಿ ಇವತ್ತಿನ ದಿನ ಸ್ವಲ್ಪ ಹಣವನ್ನು ನೀ ಏನು ಮಾಡಬೇಕು, ಗಳಿಸ್ಕೊಂಬರ್ಬೇಕು. ಅಟ್ಲೀಸ್ಟ್ ಏನಾದರೂ ನೀನು ದುಡ್ಕೊಂಬರ್ಬೇಕು ಮನೆಯಿಂದ ಹೋಗಿ, ಅಂದರೆ ಮಾತ್ರ ನಿನ್ನ ಏನು ಕೊಡ್ತೀನಿ, ರಾತ್ರಿ ಊಟವನ್ನು ಕೊಡ್ತೀನಿ ಅಂತಂದೇಳಿ ಆ ಬಿಸ್ನೆಸ್ ಮ್ಯಾನ್ ಮಗನಿಗೆ ಹೇಳ್ತಾನೆ. ಇಲ್ಲಿ ಬಿಸ್ನೆಸ್ ಮ್ಯಾನ್ ಶ್ರೀಮಂತ ವ್ಯಾಪಾರಸ್ಥ ಏನು ಮಾಡ್ತಾನೆ, ತನ್ನ ಮಗ ಒಬ್ಬ ರೆಸ್ಪಾನ್ಸಿಬಲ್ ವ್ಯಕ್ತಿ ಆಗಬೇಕು ಅನ್ನೋದೊಂದು ಆಸೆ ಇರುತ್ತೆ. ಅವನಿಗೆ ಕೆಲಸದ ಮಹತ್ವದ ಬಗ್ಗೆ ಗೊತ್ತಾಗಬೇಕು, ಅವನು ಕಷ್ಟಪಟ್ಟು ಶ್ರಮಪಟ್ಟು ದುಡಿಬೇಕು ಅನ್ನುವಂಥ ಆಸೆ ಆ ಶ್ರೀಮಂತ ವ್ಯಾಪಾರಸ್ಥನಿಗೆ ದೊಡ್ಡ ಬಯಕೆ ಇರುತ್ತೆ ವಿದ್ಯಾರ್ಥಿಗಳು. ಸೊ ಆ ಕಾರಣಕ್ಕಾಗಿ ಅವನನ್ನು ಕರೆದು ಈ ರೀತಿಯಾಗಿ ಹೇಳ್ತಾನೆ. ನೆಕ್ಸ್ಟ್ ಥರ್ಡ್ ಪ್ಯಾರಾಗ್ರಾಫ್.
Dear students, the lazy boy was not used to doing any kind of work. ಆ ಸೋಂಬೇರಿ ಹುಡುಗನಿಗೆ ಯಾವುದೇ ಕೆಲಸ ಗೊತ್ತಿರಂಗಿಲ್ಲ. ದಿಸ್ ಡಿಮ್ಯಾಂಡ್ ಬೈ ದಿಸ್ ಫಾದರ್ ಸ್ಕೇರ್ಡ್ ಹಿಮ್. ಅವನ ತಂದೆ ಹಿಂಗೆ ಆಜ್ಞೆ ಮಾಡಿರುವುದನ್ನು ಕಂಡು ಅವನಿಗೇನಾಗ್ಬಿಡುತ್ತೆ, ಭಯ ಆಗಿಬಿಡುತ್ತೆ. ಯಾಕಂದರೆ ಅವನಿಗೆ ಹೊರಗೆ ಹೋಗಿ ಯಾವ ಕೆಲಸನೂ ಮಾಡೋಕ್ಕೆ ಬರೋಂಗಿಲ್ಲ ವಿದ್ಯಾರ್ಥಿಗಳೇ, ಯಾವ ಕೆಲಸನೂ ಗೊತ್ತಿಲ್ಲ. ಯಾಕಂದರೆ ಅವನು ಲೇಜಿ ಮನುಷ್ಯ, ಅವನು ಲೇಜಿ ಹುಡುಗ ಅವನು. ಹಾಗಾಗಿ ಅವನಿಗೆ ತುಂಬ ಭಯ ಆಗಿಬಿಟ್ಟಿದೆ. ನನ್ನ ತಂದೆ ಈ ಥರ ಹೇಳಿಬಿಟ್ನಲ್ಲ, ದುಡ್ಕೊಂಬಂದ್ರೆ ಮಾತ್ರ ನಿನಗೆ ಊಟ ಹಾಕ್ತಾನೆ, ಇಲ್ಲಾಂದ್ರೆ ಊಟ ಹಾಕಲ್ಲ ಅಂತ ಹೇಳಿದ್ನಲ್ಲ. ಆ ಮಾತು ಅವನಿಗೇನಾಗ್ಬಿಡ್ತು, ಭಯ ಅನಿಸ್ಬಿಡ್ತು. ಸಡನ್ಲಿ ಅವನು ಏನು ಮಾಡ್ತಾನೆ, ಈ ವೆಂಟ್ ಕ್ರೈಯಿಂಗ್ ಟು ಹಿಸ್ ಮದರ್. ಹತ್ಕೊಂತ ತನ್ನ ತಾಯಿ ಹತ್ರ ಹೋಗ್ತಾನೆ. ಹರ್ ಹಾರ್ಟ್ ಮೆಲ್ಟೆಡ್ ಎಟ್ ದ ಸೈಟ್ ಆಫ್ ಟಿಯರ್ಸ್ ಇನ್ ಹರ್ ಸನ್ಸ್ ಐಸ್. ತಾಯಿ ತನ್ನ ಮಗ ಅಳ್ತಿರ್ತಾನಲ್ಲ, ಅಳೋದನ್ನು ಕಂಡು ತನ್ನ ತಾಯಿಗೆ ಏನಾಗ್ಬಿಡುತ್ತೆ, ಬಹಳ ಮನಸ್ಸಿಗೆ ನೋವಾಗಿಬಿಡುತ್ತೆ, ಮನಸ್ಸು ಕರಿಗಿಬಿಡುತ್ತೆ. ಅಯ್ಯೋ ಶಿವ, ನನ್ನ ಮಗ ಅಳ್ತಾ ಇದ್ದಾನಲ್ಲಪ್ಪ ಅಂತೇಳಿ ಆತನ ತಾಯಿಗೆ ಫೀಲ್ ಆಗಿಬಿಡುತ್ತೆ. ಹರ್ ಹಾರ್ಟ್ ಮೆಲ್ಟೆಡ್, ಆಕೆ ಹೃದಯ ಕರಿಗಿಬಿಡುತ್ತೆ, ಮನಸ್ಸು ಕರಿಗಿಬಿಡುತ್ತೆ. ಎಟ್ ದ ಸೈಟ್ ಆಫ್ ಟಿಯರ್ಸ್ ಇನ್ ಹರ್ ಸನ್ಸ್ ಐಸ್. ನನ್ನ ಮಗನ ಕಣ್ಣಲ್ಲಿ ನೀರು ಬರ್ತಾ ಇದೆಯಲ್ಲ. ಆಕೆಗೆ ಅಂತ ತಡ್ಕೊಳಕ್ಕಾಗಲ್ಲ. ಆಕೆ ಮನಸ್ಸು ಏನಾಗ್ಬಿಡುತ್ತೆ, ನೋವಿಬಿಡುತ್ತೆ, ಮನಸ್ಸು ಕರಿಗಿಬಿಡುತ್ತೆ. ಆಕೆ ಅವಾಗ ಏನು ಮಾಡ್ತಾಳಂದರೆ, ಶಿ ಗೇವ್ ಹಿಮ್ ಎ ಗೋಲ್ಡ್ ಕಾಯಿನ್. ಆಕೆ ಏನು ಮಾಡ್ತಾಳೆ, ಆ ಮಗನಿಗೆ, ಆ ಲೇಜಿ ಹುಡುಗನಿಗೆ ಒಂದು ಬಂಗಾರದ ನಾಣ್ಯವನ್ನು ಕೊಡ್ತಾಳೆ. ಪ್ರೀತಿ ವಿದ್ಯಾರ್ಥಿಗಳಿಗೆ, ಇನ್ ದ ಈವ್ನಿಂಗ್ ವೆನ್ ದ ಫಾದರ್ ಆಸ್ಕ್ಡ್ ಹಿಮ್ ವಾಟ್ ಈ ಹ್ಯಾಡ್ ಅರ್ಡ್. ಸಾಯಂಕಾಲ ಸಮಯದೊಳಗೆ ಆ ವ್ಯಾಪಾರಸ್ಥ ತಂದೆ ಮಗನನ್ನು ಕೇಳ್ತಾನೆ, ಇವತ್ತು ನೀನು ಏನು ಗಳಿಸ್ಕೊಂಬಂದು ಕೊಡು ಅಂತಂದೇಳಿ, ತೋರಿಸು ಅಂತಂದೇಳಿ ಆ ಮಗನನ್ನು ಕೇಳ್ತಾನೆ. ಈ ಶೋಡ್ ದ ಗೋಲ್ಡ್ ಕಾಯಿನ್. ಅವನೇನು ಮಾಡ್ತಾನೆ, ಆ ಹುಡುಗ, ಲೇಜಿ ಹುಡುಗ, ಒಂದು ಬಂಗಾರದ ನಾಣ್ಯವನ್ನು ತೋರಿಸ್ತಾನೆ. ಪ್ರೀತಿ ವಿದ್ಯಾರ್ಥಿಗಳೇ, ದ ಫಾದರ್ ಆಸ್ಕ್ಡ್ ಹಿಮ್ ಟು ಥ್ರೋ ಇಟ್ ಇನ್ ಟು ದ ವೆಲ್. ಅವನ ತಂದೆ ಹೇಳ್ತಾನೆ, ನೀ ಏನು ಗೋಲ್ಡನ್ ಕಾಯಿನ್ ತೋರಿಸಿಲ್ಲಪ್ಪ, ಆ ಬಂಗಾರದ ನಾಣ್ಯವನ್ನು ಅಲ್ಲೇ ಎದುರುಗಡೆ ಇರುವಂಥ ಬಾವಿ ಒಳಗೆ ಹಾಕಿಬಿಡು, ಒಗೆದ್ಬಿಡು ಅಂತಂದೇಳಿ ಆ ವ್ಯಾಪಾರಸ್ಥ ಮನುಷ್ಯ ಏನು ಮಾಡ್ತಾನೆ, ತನ್ನ ಮಗನಿಗೆ ಆಜ್ಞೆಯನ್ನು ಮಾಡ್ತಾನೆ. ಇನ್ ಫ್ರಂಟ್ ಆಫ್ ದೇರ್ ಹೌಸ್, ನಮ್ಮ ಮನೆಯ ಮುಂದಿರುವಂಥ ಬಾವಿ ಏನಿತ್ತಲ್ಲ, ಆ ಬಾವಿ ಒಳಗೆ ನೀ ಏನು ತೋರಿಸಲ್ಲ ಬಂಗಾರದ ನಾಣ್ಯವನ್ನು, ಅದನ್ನು ಒಗೆದ್ಬಿಡು ಅಂತಂದೇಳಿ ಹೇಳ್ತಾನೆ. ದ ಸನ್ ಡಿಡ್ ಆ್ಯಸ್ ಇ ವಾಸ್ ಟೋಲ್ಡ್. ತಂದೆ ಹೇಗೆ ಹೇಳ್ತಾನೋ ಮಗ ಹಾಗೇ ಮಾಡ್ತಾನೆ. ಆ ಬಂಗಾರ ನಾಣ್ಯ ತಗೊಂಡೋಗಿ ಏನು ಮಾಡ್ತಾನೆ, ಆ ಬಾವಿ ಒಳಗೆ ಹಾಕಿಬಿಡ್ತಾನೆ. ಪ್ರೀತಿ ವಿದ್ಯಾರ್ಥಿಗಳೇ, ಓಕೆ ಡಿಯರ್ ಸ್ಟೂಡೆಂಟ್ಸ್, 4th ಪ್ಯಾರಾಗ್ರಾಫ್. ದ ಫಾದರ್ ವಾಸ್ ಎ ಮ್ಯಾನ್ ಆಫ್ ವಿಸ್ಡಮ್. ಆ ವ್ಯಾಪಾರಸ್ಥ ಮನುಷ್ಯ, ಆ ಹುಡುಗನ ತಂದೆ ಬಹಳ ಬುದ್ಧಿವಂತನಾಗಿರ್ತಾನೆ. ಈ ಗೆಸ್ಡ್ ವಾಟ್ ದ ಗೋಲ್ಡ್ ಕಾಯಿನ್ ವಾಸ್ ಗಿವನ್ ಬೈ ಹಿಸ್ ವೈಫ್. ಏನು ಬಂಗಾರದ ನಾಣ್ಯ ಆ ಹುಡುಗ ಏನು ತೋರಿಸಿದ್ನಲ್ಲ, ಆ ಬಂಗಾರದ ನಾಣ್ಯವನ್ನು ನನ್ನ ಹೆಂಡತಿ ಕೊಟ್ಟಾಳ ಅಂತೇಳಿ ಆ ಬುದ್ಧಿವಂತ ಮನುಷ್ಯ ಊಹಿಸಿರ್ತಾನೆ, ಗೆಸ್ ಮಾಡಿರ್ತಾನೆ ವಿದ್ಯಾರ್ಥಿಗಳೇ. ದ ನೆಕ್ಸ್ಟ್ ಡೇ ಈ ಸೆಂಟ್ ಹರ್ ಟು ಹರ್ ಪೇರೆಂಟ್ಸ್ ಹೌಸ್. ಮಾರನೇ ದಿನವೇ ಆ ವ್ಯಾಪಾರಸ್ಥ ಮನುಷ್ಯ ತನ್ನ ಹೆಂಡತಿಯನ್ನು ತನ್ನ ತವ್ರ ಮನೆಗೆ ಕಳಿಸ್ಬಿಡ್ತಾನೆ. ಈ ಆರ್ಡರ್ ಈಸ್ ಸನ್ ಟು ಗೋ ಔಟ್ ಆ್ಯಂಡ್ ಅರ್ನ್ ಸಮಥಿಂಗ್. ಪುನಃ ಮತ್ತೆ ಏನು ಮಾಡ್ತಾನೆ, ಆ ವ್ಯಾಪಾರಸ್ಥ ಮನುಷ್ಯ ತನ್ನ ಮಗನಿಗೆ, ಹೋಗು, ನೀವು ಹೊರಗೆ ಹೋಗಿ ಮತ್ತು ಏನಾದರೂ ದುಡ್ಕೊಂಬಾ, ಇವತ್ತು ಏನಾದರೂ ಸ್ವಲ್ಪ ಗಳಿಸ್ಕೊಂಡು ಬಾ ಅಂತೇಳಿ ಮತ್ತು ತನ್ನ ಮಗನ ಹೊರಗಡೆ ಕಳಿಸ್ತಾನೆ. ದಿಸ್ ಟೈಮ್ ದ ಸಿಸ್ಟರ್ ಗೇವ್ ಹಿಮ್ ಎ ರುಪಿ ಕಾಯಿನ್. ಇವಾಗ ಮತ್ತೆ ಏನು ಮಾಡ್ತಾನೆ ಅವನಿಗೆ ಅವನ ಅಕ್ಕ ಏನು ಮಾಡ್ತಾಳೆ, ಮತ್ತೊಂದು ಕಾಯಿನನ್ನು ಕೊಡ್ತಾಳೆ. ದ ಬಾಯ್ ಶೋಡ್ ಈಸ್ ಫಾದರ್ ದ ಕಾಯಿನ್. ಮತ್ತು ಅವಳು ಏನು ಮಾಡ್ತಾನೆ, ಆ ಬಂಗಾರದ ನಾಣ್ಯವನ್ನು ತನ್ನ ತಂದೆಗೆ ತೋರಿಸ್ತಾನೆ. ದ ಫಾದರ್ ಆಸ್ಕ್ಡ್ ಹಿಮ್ ಟು ಥ್ರೋ ದಟ್ ಕಾಯಿನ್ ಇನ್ ಟು ದ ವೆಲ್. ದ ಸನ್ ಡಿಡ್ ಸೊ. ಮತ್ತು ಏನು ಮಾಡ್ತಾನೆ, ತನ್ನ ಅಕ್ಕ ಕೊಟ್ಟಂಥ ಕಾಯಿನನ್ನು ತಂದೆಗೆ ತೋರಿಸ್ತಾನೆ. ತಂದೆ ಏನಂತಾನೆ, ಆ ಕಾಯಿನು ಕೂಡ ಏನು ಮಾಡು, ನಮ್ಮ ಮನೆ ಮುಂದೆ ಇರುವಂಥ ಬಾವಿ ಒಳಗೆ ಹಾಕಿಬಿಡು ಅಂತಂದೇಳಿ ಮಗನಿಗೆ ಆ ವ್ಯಾಪಾರಸ್ಥ ಮನುಷ್ಯ ಆಜ್ಞೆ ಮಾಡ್ತಾನೆ. ಅದೇ ರೀತಿ ಕೂಡ ಏನು ಮಾಡ್ತಾನೆ, ಆ ಲೇಜಿ ಮನುಷ್ಯ ಆ ಅಕ್ಕ ಕೊಟ್ಟಂಥ ಬಂಗಾರದ ನಾಣ್ಯನ ಬಾವಿ ಒಳಗೆ ಹಾಕಿಬಿಡ್ತಾನೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 5th ಪ್ಯಾರಾಗ್ರಾಫ್. ದ ಫಾದರ್ ರಿಯಲೈಸ್ಡ್ that yet again someone had helped the boy.
ಆ ವ್ಯಾಪಾರಸ್ಥ ಮನುಷ್ಯನಿಗೆ ಅರಿವಾಗುತ್ತೆ, ಗಮನಕ್ಕೆ ಬರುತ್ತೆ. ಸೊ ಇವನಿಗೆ ಯಾರೋ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವನಿಗೆ ಮನವರಿಕೆ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ಯಾರು ಕೊಟ್ಟಿರ್ಬೋದು ಅಂತಂದೇಳಿ ನೋಡಿದಾಗ ಅವನಿಗೆ ಗೊತ್ತಾಗುತ್ತೆ, ನನ್ನ ಮಗಳು ಇವನಿಗೆ ಏನು ಮಾಡಿದ್ದಾಳೆ, ದುಡ್ಡು ಕೊಟ್ಟಿದ್ದಾಳೆ ಅಂತಂದು ಗೊತ್ತಾದಾಗ ಈ ಸೆಂಟ್ ಈಸ್ ಡಾಟರ್ ಬ್ಯಾಕ್ ಟು ಹರ್ ಇನ್ ಲಾಸ್ ಹೌಸ್. ಏನು ಮಾಡ್ತಾನೆ ವ್ಯಾಪಾರಸ್ಥ ಮನುಷ್ಯ, ಅವಳ ಮಾವನ ಮನೆಗೆ ತನ್ನ ಮಗಳನ್ನು ಕಳಿಸ್ಬಿಡ್ತಾನೆ. ಈ ಅಗೇನ್ ಆಸ್ಕ್ಡ್ ಹಿಸ್ ಸನ್ ಟು ಗೋ ಔಟ್ ಆ್ಯಂಡ್ ಅರ್ನ್ ಸಮಥಿಂಗ್. ಮತ್ತು ಒಳ್ಳೆ ಏನು ಮಾಡ್ತಾನೆ ವ್ಯಾಪಾರಸ್ಥ ಮನುಷ್ಯ, ತನ್ನ ಸೋಮಾರಿಯ ಮಗನನ್ನು ಮತ್ತು ಒಳ್ಳೆ ಹೊರಗಡೆ ಹೋಗಿ ಏನು ಮಾಡಿ, ಇವತ್ತು ದುಡ್ಕೊಂಬಾ, ನೀನು ಏನಾದರೂ ಹೋಗಿ ದುಡ್ಕೊಂಬಾ, ಗಳಿಸ್ಕೊಂಡು ಬಾ ಅಂತಂದೇಳಿ ಮತ್ತು ಒಳ್ಳೆ ಪುನಃ ಕಳಿಸ್ತಾನೆ. ಈ ಅಗೇನ್ ಆಸ್ಕ್ಡ್ ಮತ್ತು ಒಳ್ಳೆ ಹೇಳ್ತಾನೆ ಈ ಸನ್ ಟು ಗೋ ಔಟ್ ಆ್ಯಂಡ್ ಅರ್ನ್ ಸಮಥಿಂಗ್, ಹೊರಗೆ ಹೋಗು, ಏನಾದ್ರು ಮತ್ತು ಗಳಿಸ್ಕೊಂಬಾ, ನೀ ದುಡ್ಕೊಂಬಾ ಅಂತಂದು ಹೇಳ್ತಾನೆ. ಹೀಲ್ಸ್ ಈ ವುಡ್ ನಾಟ್ ಬಿ ಗಿವನ್ ಸಪ್ಪರ್. ಇಲ್ಲ ಅಂದರೆ ನಿನಗೆ ರಾತ್ರಿ ಊಟ ನಾನು ನೀಡೋದಿಲ್ಲ ಅಂತಂದೇಳಿ ಆ ವ್ಯಾಪಾರಸ್ಥ ಮನುಷ್ಯ ತನ್ನ ಮಗನಿಗೆ ಆಜ್ಞೆಯನ್ನು ಮಾಡ್ತಾನೆ. ಓಕೆ, ನೆಕ್ಸ್ಟ್ ಡಿಯರ್ ಸ್ಟೂಡೆಂಟ್ಸ್, 6th ಪ್ಯಾರಾಗ್ರಾಫ್. ದಿಸ್ ಟೈಮ್ ದೇರ್ ವಾಸ್ ನೋ ಒನ್ ಟು ಹೆಲ್ಪ್ ದ ಬಾಯ್. ಈ ಸಮಯದಲ್ಲಿ ಆ ಲೇಜಿ ಹುಡುಗನಿಗೆ, ಆ ಸೋಮೇರಿ ಹುಡುಗನಿಗೆ ಸಹಾಯ ಮಾಡಲಿಕ್ಕೆ ಯಾರೂ ಇಲ್ಲ. ದಿಸ್ ಟೈಮ್ ದೆರ್ ಈಸ್ ನೋ ಒನ್ ಟು ಹೆಲ್ಪ್ ದ ಬಾಯ್. ಈಗ ಅವನಿಗೆ ಸಹಾಯ ಮಾಡಲಿಕ್ಕೆ ಯಾರೂ ಇಲ್ಲ. ಅವ್ವ ಮತ್ತು ಅಕ್ಕನ ತಂದೆ ಮಾಡ್ಬಿಟ್ಟು ಅವ್ರವ್ರ ಮನೆಗೆ ಅವ್ರು ಕಳಿಸ್ಬಿಟ್ಟ. ನೆಕ್ಸ್ಟ್, ಈ ವೆಂಟ್ ಟು ದ ಮಾರ್ಕೆಟ್ ಇನ್ ಸರ್ಚ್ ಆಫ್ ವರ್ಕ್. ಅವನೇನು ಮಾಡಿದ, ಆ ಹುಡುಗ, ಆ ಸೋಮೇರಿ ಹುಡುಗ ಕೆಲಸವನ್ನು ಹುಡ್ಕೊಂತ ಮಾರ್ಕೆಟಿಗೆ ಹೋದ. ಎ ಶಾಪ್ ಕೀಪರ್ ಆಫರ್ಡ್ ಹಿಮ್ 2 rupees ಫಾರ್ ಕ್ಯಾರಿಂಗ್ ಈಸ್ ಬ್ಯಾಗ್ ಟು ಹಿಸ್ ಹೌಸ್. ಅಲ್ಲಿ ಒಬ್ಬ ಅಂಗಡಿಯ ಮಾಲೀಕ ಅವನಿಗೆ ಒಂದು ಕೆಲಸವನ್ನು ಕೊಡ್ತಾನೆ. ಏನಪ್ಪ ಆ ಕೆಲಸ ಅಂದರೆ, ಆ ಕೆಲಸ ಒಂದು ಬ್ಯಾಗನ್ನು ತನ್ನ ಅಂಗಡಿಯಿಂದ ತನ್ನ ಮನೆಗೆ ಹೋಗಿ ಇಳಿಸಿ ಬಂದರೆ ಅವನಿಗೆ 2 ರೂಪಾಯಿ ಕೊಡ್ತೀನಿ ಅಂತಂದೇಳಿ ಆ ಹುಡುಗನಿಗೆ ಅಂಗಡಿ ಮಾಲೀಕ ಹೇಳ್ತಾನೆ. ಈ ಶಾಪ್ ಕೀಪರ್ ಆಫರ್ಡ್ ಹಿಮ್ 2 rupees ಫಾರ್ ಕ್ಯಾರಿಂಗ್ ಈಸ್ ಬ್ಯಾಗ್ ಟು ಈಸ್ ಹೌಸ್. ಆ ಬ್ಯಾಗನ್ನು ಆ ಅಂಗಡಿಯ ಮಾಲೀಕನ ಮನೆಗೆ ಕೊಟ್ಟು ಬಂದರೆ ಆ ಹುಡುಗನಿಗೆ 2 ರೂಪಾಯಿ ಕೊಡ್ತೀನಿ ಅಂತೇಳಿ ಆಫರನ್ನು ಕೊಡ್ತಾನೆ. ದ ಬಾಯ್ ಎಕ್ಸೆಪ್ಟೆಡ್ ದ ಆಫರ್. ಆ ಲೇಜಿ ಹುಡುಗ ಏನು ಮಾಡ್ತಾನೆ, ಆ ಅಂಗಡಿಯ ಮಾಲೀಕನ ಕೆಲಸವನ್ನು ಒಪ್ಕೊತಾನೆ. ಹಿ ವಾಸ್ ಸ್ವೆಟ್ಟಿಂಗ್ ಎ ಲಾಟ್ ಬೈ ದ ಟೈಮ್ ಈ ಫಿನಿಶ್ಡ್ ದ ವರ್ಕ್. ಆ ಕೆಲಸ ಮುಗಿಸುವಷ್ಟೊತ್ತಿಗೆ ಅವನೇನು ಬೆವತು ಬಿಟ್ಟಿದ್ದ, ಬೆವರು ಮೈ ತುಂಬ ಬೆವರು ಆಗಿಬಿಟ್ಟಿತ್ತು. ಹಿಸ್ ಫೀಟ್ ವೇರ್ ಟ್ರೆಂಬ್ಲಿಂಗ್ ಆ್ಯಂಡ್ ಹಿಸ್ ನೆಕ್ ಆ್ಯಂಡ್ ಬ್ಯಾಕ್ ವೇರ್ ಹ್ಯಾಕಿಂಗ್. ಹಿಸ್ ಫೀಟ್ ವೇರ್ ಟ್ರೆಂಬ್ಲಿಂಗ್, ಆತನ ಪಾದಗಳು ನಡುಗ್ತಾ ಇದ್ವು. ಆ್ಯಂಡ್ ಹಿಸ್ ನೆಕ್ ಆ್ಯಂಡ್ ಬ್ಯಾಕ್ ವೇರ್ ಹ್ಯಾಕಿಂಗ್, ಕುತ್ತಿಗೆ ಮತ್ತು ಆತನ ಬೆನ್ನು ಆ ಚೀಲವನ್ನು ಹೊತ್ಕೊಂಡು ಹೋಗಿ ಹಾಕಿ ಬಂದಲ್ಲ, ಕುತ್ತಿಗೆ ಮತ್ತು ಬೆನ್ನು ಏನಾಗಿದ್ದು ಭಾಳ ನೋಯಾಕತ್ತಿದ್ದು. ಯಾಕಂದರೆ ಅವನು ಸೋಂಬೇರಿಯಾಗಿದ್ದ, ಯಾವುದೇ ಕೆಲಸ ಮಾಡಿರಲಿಲ್ಲ ಆ ಹುಡುಗ. ಓಕೆ ಡಿಯರ್ ಸ್ಟೂಡೆಂಟ್ಸ್, 7th ಪ್ಯಾರಾಗ್ರಾಫ್. He returned home and handed the 2 rupees coin to his father. ವಾಪಸ್ಸು ಆ 2 ರೂಪಾಯಿ ಕೆಲಸ ಮಾಡಿ ಕೊಟ್ಟಂಥ 2 ರೂಪಾಯಿನ ತನ್ನ ಕೈಗೆ ಹಿಡ್ಕೊಂಬಂದು ಅವರ ಅಪ್ಪನಿಗೆ ತೋರಿಸ್ತಾನೆ ಅವನು. His father asked him to throw it into the well. Again the businessman was said, the coin is throw into the well. ಮತ್ತು ಒಳ್ಳೆ ಏನು ಮಾಡ್ತಾನೆ ಆ ಬಿಸ್ನೆಸ್ಮ್ಯಾನು, ಅವರ ತಂದೆ, ನೀ ಏನು ದುಡ್ಕೊಂಬಂದಿಯಲ್ಲ ಆ ಕಾಯಿನನ್ನು ಮತ್ತು ಒಳ್ಳೆ ಮಾಡಿಬಿಡು, ಆ ಬಾಯಿ ಒಳಗೆ ಹೋಗೋದು ಬಿಡು ಅಂತೇಳಿ ಹೇಳ್ತಾನೆ. ದ ಬಾಯ್ ಕ್ರೈಡ್ ಔಟ್ ಇನ್ ಪೇನ್ ಆ್ಯಂಡ್ ಸೇಡ್. ಆ ಹುಡುಗ ನೋವಿನಿಂದ ಅಳ್ತಾ ಹೇಳ್ತಾನೆ ವಿದ್ಯಾರ್ಥಿಗಳೇ, ಫಾದರ್, ಐ ಅರ್ನ್ ದಿಸ್ ಮನಿ, ಮೈ ಎಂಟೈರ್ ಬಾಡಿ ಈಸ್ ಆ್ಯಕಿಂಗ್, ಮೈ palms have rashes and you are asking me to throw my hard-earned money into the well. ತಂದೆ, ನಾನು ಈ ಹಣವನ್ನು 2 ರೂಪಾಯಿ ದುಡ್ಡನ್ನು ಬಹಳ ಕಷ್ಟಪಟ್ಟು ದುಡ್ಡು ತೊಗೊಂಬಂದೀನಿ.
ಮೈ ಎಂಟೈರ್ ಬಾಡಿ ಈಸ್ ಯಾಕಿಂಗ್, ಇಡೀ ದೇಹ ಏನಾಗಿದೆ ನಂದು ನೋಯ್ತಾ ಇದೆ. ಮೈ ಪಾಮ್ಸ್ ಯಾವ ರ್ಯಾಶಿಶ್, ಇಡೀ ನನ್ನ ದೇಹ ಎಲ್ಲ ಕೆಂಪಾಗಿಬಿಟ್ಟಿದೆ, ಮೈಯೆಲ್ಲ ಕೆಂಪಾಗಿಬಿಟ್ಟಿದೆ, ಮೈ ತುಂಬ ಗಾಯ ಆಗಿಬಿಟ್ಟಿದೆ. ಆ್ಯಂಡ್ ಯು ಆರ್ ಆಸ್ಕಿಂಗ್ ಮೀ, ಮತ್ತು ನೀ ಹೇಳ್ತೀನಿ ನನಗೆ, ಟು ಥ್ರೂ ಮೈ ಹಾರ್ಡ್ ಅರ್ನ್ ಮನಿ ಇನ್ ಟು ದ ವೆಲ್, ನಾನು ಕಷ್ಟಪಟ್ಟು ದುಡಿದಂಥ ಹಣವನ್ನು ಬಾವಿ ಒಳಗೆ ಹಾಕಿಬಿಡು ಅಂತ ಹೇಳ್ತೀಯಲ್ಲಪ್ಪ. ನಾ ಇದನ್ನು ದುಡಿಬೇಕಾದ್ರೆ ಭಾಳ ಕಷ್ಟಪಟ್ಟು ದುಡ್ಕೊಂಬಂದೀನಿ. ಮೈಯೆಲ್ಲ ನೋಯ್ತಾ ಇದೆ, ಕೈಯೆಲ್ಲ ಗೊಬ್ಬು ಬಂದವೆ, ಮೈ ತುಂಬ ಕೆಂಪಾಗಿದೆ, ಎಲ್ಲ ಸ್ವೆಟ್ಟಿಂಗ್ ಬಂದಿದೆ, ಬೆವರು ಸುರಿಸಿ ನಾ ಇದನ್ನು ₹2 ದುಡ್ಕೊಂಬಂದೀನಿ ಅಪ್ಪ. ಇದನ್ನು ನೀ ಬಾವಿ ಒಳಗೆ ಒಗಿ ಅಂತ ಹೇಳ್ತೀಯಲ್ಲಪ್ಪ, ನಂಗೆ ಭಾಳ ನೋವಾಗುತ್ತೆ, ನಾವು ಒಗೆಯೋದಿಲ್ಲ ಅಂತಂದೇಳಿ ಮಗ ಏನು ಮಾಡ್ತಾನೆ, ಅವನ ತಂದೆಗೆ ಹೇಳ್ತಾನೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಲಾಸ್ಟ್ ಪ್ಯಾರಾಗ್ರಾಫ್. ದ ಬಿಸ್ನೆಸ್ ಮ್ಯಾನ್ ವಾಸ್ ಹ್ಯಾಪಿ. His son had realized the value of work. The son promised never to be lazy. ಅವನು ಹೇಳ್ತಾನೆ, His son had realized the value of hard work. ಅವನಿಗೆ ತಂದೆ ಗೊತ್ತಾಯಿತು, ನನ್ನ ಮಗನಿಗೆ ಕಷ್ಟಪಟ್ಟು ದುಡಿಯುವಂಥ ಕೆಲಸದ ಮಹತ್ವ ಅರಿವಾಯಿತು ಅಂತೇಳಿ ಅರ್ಥ ಆಗುತ್ತೆ ಅವನಿಗೆ. ದ ಸನ್ ಪ್ರಾಮಿಸ್ಡ್ ನೆವರ್ ಟು ಬಿ ಲೇಜಿ. ಅವನ ತಂದೆಗೆ ಆ ಮಗ ಪ್ರಮಾಣ ಮಾಡ್ತಾನೆ, ವಚನ ಕೊಡ್ತಾನೆ, ಮಾತು ಕೊಡ್ತಾನೆ, ಇನ್ನೆಂದಿಗೂ ನಾನು ಸೋಮೇರಿ ಆಗಲ್ಲ, ಆಲಸ್ಯನಾಗಲ್ಲ, ದರಿದ್ರನಾಗಲ್ಲ ಅಪ್ಪ ಅಂತಂದೇಳಿ ಆ ವ್ಯಾಪಾರಸ್ಥ ತಂದೆಗೆ ಆ ಸೋಂಬೇರಿ ಮಗನಿಗೆ ಅರಿವಾದ ಮೇಲೆ ಈ ಮಾತನ್ನು ಕೊಡ್ತಾನೆ. ದ ಫಾದರ್ ಹ್ಯಾಂಡೆಡ್ ಓವರ್ ದ ಕೀಸ್ ಆಫ್ ಈಸ್ ಶಾಪ್ ಟು ದ ಸನ್. ಅವಾಗ ಆ ವ್ಯಾಪಾರಸ್ಥ ತಂದೆ ಏನು ಮಾಡ್ತಾನೆ, ತನ್ನ ಅಂಗಡಿ ಎಲ್ಲ ಕೀಗಳನ್ನು, ಚಾವಿಗಳನ್ನು ತನ್ನ ಮಗನ ಕೈಯೊಳಗೆ ಇಡ್ತಾನೆ. ಯಾವಾಗ ತನ್ನ ಮಗನಿಗೆ ಕೆಲಸದ ಮಹತ್ವದ ಬಗ್ಗೆ ಅರಿವಾಯಿತೋ, ಕಷ್ಟಪಟ್ಟು ದುಡಿದು ತಿನ್ನುವುದು ಒಳ್ಳೆಯದು ಅನ್ನುವಂಥ ಅರಿವು ಅವನಿಗಾಯಿತು. ಸೊ ಅಂದಿನ ದಿನದಂದು ಅವನ ತಂದೆಗೆ ಭಾಳ ಸಂತೋಷವಾಯಿತು. ಸೋಂಬೇರಿ ಆದಂಥ ಮಗ ಎಷ್ಟು ಜವಾಬ್ದಾರಿತ ವ್ಯಕ್ತಿ ಆದನಲ್ಲ, ಕಷ್ಟಪಟ್ಟು ದುಡಿದು ತಿನ್ನುವಂಥ ವ್ಯಕ್ತಿ ಆದನಲ್ಲ ಅನ್ನುವಂಥ ಮನೋಭಾವನೆ ಅವನ ತಂದೆಗೆ ಏನಾಯಿತು, ಭಾಳ ಆನಂದವನ್ನು ತಂತು. ಅವನ ಮಗನ ಮನಸ್ಸು ಪರಿವರ್ತನೆ ಆದದ್ದು ಕೂಡ ಆ ವ್ಯಾಪಾರಸ್ಥನ ಮಗನಿಗೆ ಬಹಳ ಖುಷಿ ತಂದಿತು ವಿದ್ಯಾರ್ಥಿಗಳೇ. ದಿಸ್ ಈಸ್ ದ ಸ್ಟೋರಿ ಆಫ್ ದಿ ಡಿಗ್ನಿಟಿ ಆಫ್ ಲೇಬರ್. End of the prose, the dignity of labor. If you like this video, please subscribe my channel, like and share to others. Please cooperate. Thank you so much, dear students.